ಎಸ್ ದೇವರಾಜ್ ಅವರೇ, ನಟರಾಜ್ ಅವರು ಹೇಳ್ತಾರೆ ಕೊಡ್ತೀವಿ ಬಿಡಿ, 2 ತಿಂಗಳು ಸ್ಕಿಪ್ ಆಗಿದೆ. ಇಲ್ಲ ಸರ್, ಸರ್ಕಾರ ಸರ್ ಈಗ ನಾನು ಮೊದಲನೇ ಪ್ರಶ್ನೆಗೆ ಒಂದು ಉತ್ತರ ನಾನು ನಿಮಗೆ ಉತ್ತರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಸರ್ಕಾರ ಉದ್ದೇಶಪೂರ್ವಕವಾಗಿ ನೀವು ಇನ್ನೂ ಒಂದು ಪ್ರಶ್ನೆ ಉಳಿಸಿದ್ರೆ ನಮ್ಗೆ 23 ತಿಂಗಳದ್ದು ಬಂದಿದೆಯಾ 21 ತಿಂಗಳದ್ದು ಬಂದಿದೆಯಾ ಅದಿರಲಿ ಸರ್, ಚರ್ಚೆ ಆಗಲಿ ಸರ್. ಈಗ ಸರ್ಕಾರ ಉದ್ದೇಶಪೂರ್ವಕವಾಗಿ ಈ ವಂಚನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಅನ್ನೋದಕ್ಕೆ ಒಂದು ಉತ್ತರ ಸರ್. ಈಗ ಏನು ಅಂತಂದರೆ ಸರ್, ಇದು ಆಗಿರ್ತಕ್ಕಂಥದ್ದು ಫೆಬ್ರವರಿ ಆ್ಯಂಡ್ ಮಾರ್ಚು, ಅಂದರೆ ಅಲ್ಲಿಗೆ ಕಳೆದ ಬಜೆಟಲ್ಲಿ ಕಳೆದ ಸಾಲಲ್ಲಿ ಆರ್ಥಿಕ ವರ್ಷ ಕಳೆದ ಸಾಲಲ್ಲಿ ಆಗಿರ್ತಕ್ಕಂಥದ್ದು ಇದು. ಹಾಗೋಗಿದ ಮೇಲೆ ಇದು ಅಲ್ಲಿಗೆ ಮುಗಿದೋಯ್ತು ಅಲ್ಲಿಗೆ. ಓಕೆ, ಅಂದರೆ ಅದು ಡಿಸ್ಪರ್ಸ್ ಆಗಬೇಕಾಗಿತ್ತು. ಆಗಿಲ್ಲ ಅಂದರೆ ಸರ್ಕಾರ ಮಾಡ್ಲಿಕ್ಕಾಗದೇ ಇರುವಂತಹ ಅಸಹಾಯಕ ಸ್ಥಿತಿಯಲ್ಲಿ ಇತ್ತ. ಆಯ್ತು ರೀ, ಯಾವುದೋ ಒಂದು ರೋಡ್ ಮಾಡ್ತಿರ್ತಾರೆ ಆ ಬಜೆಟ್ನಲ್ಲಿ, ಆ ವರ್ಷ ಬಜೆಟ್ನಲ್ಲಿ ಕೊಡೋದಕ್ಕಾಗೋದಿಲ್ಲಪ್ಪ, ಮುಂದಿನ ವರ್ಷ ಕೊಡೋದಿಲ್ವಾ ಸರ್? ನಿಮಗೆ ಅದಕ್ಕೆಲ್ಲ ರೋಡ್ ಮಾಡ್ತಿರ್ತಾರೆ, ರೋಡ್ ಮಾಡ್ಲಿಕ್ಕೂ ಅಷ್ಟೇ ಎಸ್ಟಿಮೇಟ್ ಆಗುತ್ತೆ, ಪ್ರಾವಿಷನ್ಸ್ ಆಗುತ್ತೆ. ಬಜೆಟಲ್ಲಿ ಪ್ರಾವಿಷನ್ಸ್ ಇದ್ರೇ ಎಸ್ಟಿಮೇಟ್ ಆಗೋದು, ಅದರ್ವೈಸ್ ಸುಮ್ಮನೆ ಆಗೋದಿಲ್ಲ. ಇಲ್ಲೂ ಅಷ್ಟೇನೆ. ಈಗ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಮಾಡಬೇಕಾಗತ್ತೆ ಗೊತ್ತಾ ಸರ್? ಈಗ 2 ತಿಂಗಳದ ಒಂದು ಕಂತಿಗೆ ಇಷ್ಟು ಜನ ಫಲಾನುಭವಿಗಳಿದ್ದಾರೆ. ಈಗ 1 ಲಕ್ಷದ ಸರ್ ಏನಾಗುತ್ತೆ, ಫಲಾನುಭವಿಗಳು ವೇರಿ ಆಗ್ತಿದ್ದಾರೆ. ಯಾಕೆಂತಂದರೆ ಪ್ರತಿ ಸಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಬರ್ತಿದ್ದಾರೆ, ಅಥವಾ ಎಕ್ಸ್ಪೈರ್ ಆಗೋದು ಇನ್ಯಾವುದೋ ಕಾರಣಕ್ಕೆ ಡಿಲೀಟ್ ಆಗೋರು ಇರ್ತಾರೆ. ಹಾಗಾಗಿ ಅದು ಬೇರೆ ಆಗುತ್ತೆ. ಇವ್ರು ಏನು ಮಾಡಬೇಕಾಗತ್ತೆ, ಪ್ರಸ್ತಾವನೆಯನ್ನು FD ಕೊಡಬೇಕಾಗತ್ತೆ. ಇದು ಯಾರಿಗೂ ಈ ಕಾರ್ಯಾಂಗ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಮನ್ನೆಲ್ಲ ಮಂಕ್ರನ್ ಮಾಡ್ತಿದ್ದಾರೆ ಇವರು ಸರ್ಕಾರ. ಇವರು ಪ್ರಸ್ತಾವನೆ ಕೊಡ್ತಾರೆ. ಪ್ರಸ್ತಾವನೆ ಕೊಟ್ಟಾಗ ಇಷ್ಟು ಕೋಟಿ ರೂಪಾಯಿ ಅಮೌಂಟನ್ನು ಇವ್ರು ಬಿಡುಗಡೆ ಮಾಡಬೇಕಾಗತ್ತೆ. ಯಾರು FD ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಒಂದೇ ಗೊತ್ತಿರುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು, ಆರ್ಥಿಕ ಇಲಾಖೆಯವರು ಅಷ್ಟು ಅಮೌಂಟನ್ನು ಇಲ್ಲಿ ಕಳಿಸ್ಬೇಕಾಗತ್ತೆ ಸರ್. ಅಲ್ಲಿಗೆ ಏನಾಯ್ತು, ಒಂದು ಫಲಾನುಭವಿಗಳು ಈ ತಿಂಗಳಲ್ಲಿ ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದನ್ನ ಸಂಬಂಧಪಟ್ಟ ಇಲಾಖೆ FD ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ಕೊಡುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟು ಇಷ್ಟು ಅಮೌಂಟನ್ನು ಇಂಥವ್ರಿಗೆ ನಾನು ಕೊಟ್ಟು ರಿಲೀಸ್ ಮಾಡಿದ್ದೀನಿ ಅಂತ ಕೊಡಬೇಕಾಗತ್ತೆ. ಈ ಎರಡನ್ನೂ ತಗೊಂಡು ರಿಕನ್ಸಿಲೇಷನ್ ಆಫ್ ಅಕೌಂಟ್ಸ್ ಅಂತ ನಾವು ಮಾಡ್ತೀವಿ. ಇದನ್ನ ಯಾರು ಹೇಳ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತ್ರ ಹೇಳಬೇಕಾಗಿತ್ತು. ತಪ್ಪಿಸ್ಕೊಳ್ಳೋಕೋಸ್ಕರ ಇವತ್ತು ಅನಾರೋಗ್ಯದ ನೆಪ ಹೇಳಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂತ ನಾನು ಕಂಪ್ಲೀಟ್ ಮಾಡ್ತೀನಿ ಪ್ಲೀಸ್. ಇದು ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ, ಜನಗಳಿಗೆ ಗೊತ್ತಾಗಬೇಕು ಸರ್. ರಿಕನ್ಸಿಲೇಷನ್ ಆಗೋದಿಲ್ಲೇ. ಇವ್ರು ಏನು ಕಳಿಸಿದ್ದಾರೆ, ಅವ್ರು ಏನು ಕೊಟ್ಟಿದ್ದಾರೆ, ಇದನ್ನ ರಿಕನ್ಸಿಲೇಷನ್ ಮಾಡಿಕೊಂಡು ನೆಕ್ಸ್ಟ್ ಪ್ರಾವಿಷನ್ಗೆ ಅವ್ರು ಕೊಡ್ಬೇಕು. ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ನನ್ನ 2 ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಒಂದು, ಸರ್ಕಾರ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತು ಅನ್ನೋದಕ್ಕೆ ಇಲ್ಲೇ ಉತ್ತರ ಸಿಗ್ತಾ ಇದೆ. ಒಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕುತಂತ್ರದಲ್ಲಿ ಸಿಕ್ಕಾಕಿಸ್ಬೇಕಾ ಅಥವಾ ಬೇಡವಾ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಆದ್ರೆ ಅವರು ಸಹ ಸರ್ಕಾರದ ಈ ಕುತಂತ್ರದ ಭಾಗವಾಗಿದ್ರು. ಯಾಕೆಂತಂದ್ರೆ ಕಳೆದ ವರ್ಷದ ಬಜೆಟ್ನಲ್ಲಿ ಇದು ಆಗಿರ್ತಕ್ಕಂಥ ಪ್ರಾವಿಷನ್ ಡಿಸ್ಪರ್ಸ್ ಆಯ್ತೋ ಇಲ್ವೋ ಅಂತಕ್ಕಂಥದ್ದನ್ನ ಅವ್ರ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ರಿಕನ್ಸಿಲೇಷನ್ ಮಾಡಿ ಅವರು ಆ ಬಜೆಟ್ ನೆಕ್ಸ್ಟ್ ಬಜೆಟ್ ಕೊಡಬೇಕು. ಇದು ನಮ್ಮ ಕಾರ್ಯಾಂಗದ ವ್ಯವಸ್ಥೆ. ಇದು ಈ ವ್ಯವಸ್ಥೆನಲ್ಲಿ ಇಷ್ಟೆಲ್ಲ ಪ್ರಾವಿಷನ್ಸ್ ಇರಬೇಕಾದ್ರೆ ವ್ಯವಸ್ಥೆನಲ್ಲಿ ವ್ಯವಸ್ಥಿತವಾಗಿ ದೋಷವನ್ನ ಇವ್ರು ಮಾಡ್ತಿದ್ದಾರೆ ಅಂತಂದ್ರೆ ಸರ್ಕಾರದ ಉದ್ದೇಶ ಏನು ಸರ್? ಒಂದು ನರೇಗಾದಲ್ಲಿ ಹೇಳುತ್ತೆ. ಈಗ ನನಗೆ ಈ ಸ್ಟೋರಿ ಬಂದ್ಮೇಲೆ ಏನು ಅನ್ನಿಸ್ತು ಗೊತ್ತಾ, ಇದರೆಲ್ಲರಿಗಿಂತ ಹೆಚ್ಚು ಫೇಲ್ಯೂರ್ ನಮ್ಮದು ಮಾಧ್ಯಮಗಳದ್ದು ಅನ್ನಿಸ್ತು ನನಗೆ. ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಇಡೀ ರಾಜ್ಯದಲ್ಲಿ ಪಸರಿಸಿರುವ ನಮಗೆ ಇದು ಯಾಕೆ ಅರ್ಥ ಆಗಲಿಲ್ಲ, ಇಂಥ ಒಂದು ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿ ಅನ್ನೋದು, ಆ ವಿಫಲತೆಯನ್ನು ಒಪ್ಕೊಳ್ತಾ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಅಲ್ಲ ಅದನ್ನೊಂದು ವೇಳೆ ಬೆನ್ನತ್ತಿ ಪ್ರಸಾರ ಮಾಡಿದ್ರೆ ಮತ್ತೇನೇನೋ ಆರೋಪಗಳು ಬಂದಿರಲ್ಲ. ಇರಲಿ, ಬಟ್ ಎಸ್ ಕೆಲವು ವಿಫಲತೆಗಳನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದು, ಈಗ ಸರ್ಕಾರನೇ ಆನ್ ದ ಫ್ಲೋರ್ ಆಫ್ ದ ಹೌಸ್ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಒಪ್ಕೊಂಡ್ಮೇಲೆ ನೀವು ಈ ಟೆಕ್ನಿಕಲ್ ಗ್ರೌಂಡ್ಸನ್ನು ಸರ್ಕಾರ ಮಾಡಲ್ಲ ಅಂತ ಅನ್ಸುತ್ತಾ? ರೀಕನ್ಸಿಲೇಷನ್ ಆಫ್ ನೀವೇನು ಹೇಳ್ತಾ ಇದ್ರಿ ಅದನ್ನು ಮಾಡಲ್ಲ ಅಂತ ಅನ್ಸುತ್ತಾ? ಸರ್ ಆಗಲ್ಲ ಸರ್. ಇರೋದು ನೋಡಿ ಸರ್, ಏಜಿಟ್ಸ್ ಆಡಿಟ್ ಆಗಬೇಕು ಅನ್ನೋದ್ರೆ, ಬಜೆಟ್ ಆಗಬೇಕು ಅನ್ನೋದ್ರೆ ಮೊದಲು ಏಜಿಟ್ಸ್ ಆಡಿಟ್ ಆಗುತ್ತೆ. ಆಡಿಟ್ ಆಗೋ ಸಂದರ್ಭದಲ್ಲೇ ಇದು ಗೊತ್ತಾಗ್ಬಿಡುತ್ತಿದ್ದು ಸರ್ಕಾರದ ಗಮನಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಅಂದರೆ ಅವ್ರ ಇಲಾಖೆಗೂ ಮತ್ತೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಗೂ 100ಕ್ಕೆ ರೂಪಾಯಿ ಈ ವಿಷಯ ಗೊತ್ತಿರುತ್ತೆ. ಗೊತ್ತಿದ್ದೂ ಸಹ ಇವತ್ತಿನ ದಿವಸ ಅದನ್ನು ಬಚ್ಚಿಟ್ಟು ಮಾತಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅಷ್ಟೆಲ್ಲ ಮಾತನಾಡಿದ್ರು. ಸುರೇಶ್ ಕುಮಾರ್ ಅವರು ಮಾತಾಡಿದ್ರು. ಸರ್ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇದು ಹೆಂಗೆ ನಡೆಯುತ್ತೆ ಅನ್ನೋದಕ್ಕೆ. ನರೇಗಾದ ಬಗ್ಗೆ ಒಂದು CAG ರಿಪೋರ್ಟ್ ಒಂದು ಬರುತ್ತೆ ಸರ್. ನರೇಗಾದವರು ಹೇಗೆ ಪೇಮೆಂಟ್ ಮಾಡ್ತಿದ್ರು, ಒಬ್ಬನ PDO ಹಿಡಿದಾಕ್ತಾರೆ. ಹೇಗೆ ಅಂತಂದರೆ ಅವನು ಮೊದಲೇ ಒಂದು ಸಲ ಪೇಮೆಂಟ್ ಕೊಡ್ಬೇಕಾದ್ರೆ 5ನೇ ತಾರೀಕು ಕೊಡ್ತಾನೆ ಮೊದಲನೇ ತಿಂಗಳು. ನೆಕ್ಸ್ಟ್ ಟೈಮ್ ಕೊಡ್ಬೇಕಾದ್ರೆ 15ನೇ ತಾರೀಕು ಕೊಡ್ತಾನೆ. ಅವರು ನೆಕ್ಸ್ಟ್ ಟೈಮ್ ಕೊಡ್ಬೇಕಾದ್ರೆ 25ನೇ ತಾರೀಕು ಕೊಡ್ತಾನೆ. ಇನ್ನು ಮುಂದಿನ ಸಲ ಕೊಡ್ಬೇಕಾದ್ರೆ 15ನೇ ತಾರೀಕು ಕೊಡ್ತಾನೆ. 1 ತಿಂಗಳು ಹೋಗ್ಬಿಡ್ತಾನೆ, ಎಗರು ಬಿದ್ದೋಯ್ತು ಅಲ್ಲಿಗೆ. ಅಂದರೆ ವ್ಯವಸ್ಥಿತವಾಗಿ ಮೋಸ ಮಾಡ್ತಕ್ಕಂತಹ ಒಂದು ಜಾಲ ಇದು. ಅಂದರೆ ಸರ್ಕಾರ ಉದ್ದೇಶಪೂರ್ವಕ ಮಾಡ್ತು. ಮತ್ತು ಯಾಕೆ ಮಾಡ್ತು ಅನ್ನೋದಕ್ಕೆ ಒಂದು ಉತ್ತರ ಇದೆ ಸರ್. ಈಗಾಗಲೇ ಶ್ರೀಯುತ ಗೌರೀಶ್ ಅವರು ಅರ್ಧ ಕ್ಲಾರಿಫೈ ಮಾಡಿದ್ದಾರೆ. ಏನಾಗಿದೆ ಸರ್ಕಾರದಲ್ಲಿ ಅಂತಂದರೆ ಸರ್, ಇವತ್ತು ಆರ್ಥಿಕ ಇಲಾಖೆ ಈ ಸರ್ಕಾರ ಬಂದಂಥ ಪ್ರಾರಂಭದಲ್ಲಿ ಒಂದು ನೋಟಿಂಗ್ಸ್ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸಂಬಂಧಪಟ್ಟ ಫೈನಾನ್ಸ್ ಮಿನಿಸ್ಟರ್ ಅವರೇ ಆಗಿರೋದ್ರಿಂದ ಅವ್ರಿಗೆ ಒಂದು ನೋಟಿಂಗ್ಸ್ ಕೊಡ್ತಾರೆ. ಅದರಲ್ಲಿ ಏನಂತ ನೋಡಿ, ಅದಕ್ಕೆ ದಾಖಲೆಯೂ ಸಹ ಇಲ್ಲೇ ತಂದಿದ್ದೀರಿ, ಆ ಲೆಟ್ರೂ ಸಹ ತಂದಿದ್ದೀರಿ, ಇಲ್ಲೇ ಇದೆ ಆ ಲೆಟ್ರು ಸಹ. ಸೊ ಏನಂತ ಕೊಡ್ತಾರೆ, ಗೃಹಲಕ್ಷ್ಮಿ ಯೋಜನೆ ಕಾರ್ಯಸಾಧು ಅಲ್ಲ. ನೋಡಿ ಸರ್, ಬರೀತಾರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆರ್ಥಿಕ ಇಲಾಖೆ ಇದು ಬೃಹತ್ ಆದಾಯ ಕೊರತೆಗೆ ರಾಜ್ಯವನ್ನು ದೂಡಲಿದೆ. ಬೃಹತ್ ಆದಾಯ ಕೊರತೆಗೆ ರಾಜ್ಯವನ್ನು ದೂಡಲಿದೆ. ಇದು ಕಾರ್ಯಸಾಧು ಅಲ್ಲ.
ಅಂತಕ್ಕಂತಹ ಎಚ್ಚರಿಕೆಯನ್ನ ನಾವು ಕೊಟ್ಟಿದ್ದಲ್ಲ. ಇವ್ರ ಕೈ ಕೆಳಗಡೆ ಇರತಕ್ಕಂತಹ ಅಧಿಕಾರಿಗಳು, IAS ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿ ಇದು ರೈಟಿಂಗ್ ಇವತ್ತು ಸಹ ಇದೆ, ತಂದಿದ್ದೀನಿ, ಕಾಪಿಯಲ್ಲಿ ತಂದಿದ್ದೀನಿ. ಆದರೂ ಸಹ ಮುಂದಕ್ಕೆ ಹೋಗುತ್ತೆ. ಹೋದ್ಮೇಲೆ ಎಷ್ಟೆಷ್ಟು ಆದಾಯ ಕೊರತೆ ಆಗುತ್ತೆ ಅನ್ನೋದಕ್ಕೆ ನಿಮ್ಗೆ ಅಂಕಿಅಂಶಗಳು ಗೌರೀಶ್ ಅವರು ಹೇಳಿದ್ದು ಕೇಳ್ತೀನಿ ಸರ್. ಸರಿ, 2023-24 12,523 ಕೋಟಿ ಕೊರತೆ ಆಗುತ್ತೆ. ಅದೇ ರೀತಿ 24-25 ಅದು ಒಂದೇ ಸಲ 15% ಜಾಸ್ತಿ ಆಗುತ್ತೆ, 27,354 ಕೋಟಿಗಳು. ಒಂದಲ್ಲ ಎರಡಲ್ಲ. ಗೃಹಲಕ್ಷ್ಮಿ ಯೋಜನೆಯ ಒಂದು ಕಾಂಟ್ರಿಬ್ಯೂಷನ್ ಈ ಒಂದು ಕೊರತೆಗೆ ಎಷ್ಟಿದೆ ಅಂತಂದರೆ 23-24 125% ಕಾಂಟ್ರಿಬ್ಯೂಷನ್ ಕೊಡುತ್ತೆ, 125% ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಅದೇ ಥರ 24-25 104% ಕಾಂಟ್ರಿಬ್ಯೂಷನ್ಸ್ ಕೊಡುತ್ತೆ. ಇಷ್ಟೆಲ್ಲ ನಡೀತಿದ್ರು ಸಹ ಸರ್ಕಾರ 50 ದಿವಸ ಜನಗಳನ್ನ ಕಣ್ ತಪ್ಪಿಸ್ಬಿಟ್ಟು ಬೇರೆ ಚಿತ್ರಣ ಕೊಟ್ಕೊಂಡು ನಾಟಕ ಆಡ್ತಿದ್ರಲ್ಲ. ಯಾಕೆ ಆಡ್ತಿದ್ರ ನೀವು ಸರ್? 125% ಕಾಂಟ್ರಿಬ್ಯೂಷನ್. ಮಹೇಶ್ ತೆಂಗಿನಕಾಯಿ ಅವರು ಹೊರಡ್ತಾ ಇದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರೇ, ಪ್ರಶಾಂತ್ ನಾಥ್ ಸುಮ್ಮನೆ ಒಂದು ಹೋಲಿಕೆ ಕೊಟ್ರಪ್ಪ. ನಾವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ತಿಂಗಳ ಸಂಬಳ ಬರುತ್ತೆ. ಫೆಬ್ರವರಿ ಮಾರ್ಚದ ತಿಂಗಳ ಸಂಬಳ ಬಂದಿಲ್ಲ ನಿಮಗೆ, ಏಪ್ರಿಲಿಂದ ಯಥಾ ಪ್ರಕಾರ ಕಂಟಿನ್ಯೂ ಆದರೆ ನಾವು ಹೆಂಗಿರ್ತೀವಿ, ಹೆಂಗೆ ಸುಮ್ಮನೆ ಇರ್ತೀವಿ ಅಂತಂದ್ರು ಅವರು. ಆಯಿತು, ಕಂಪ್ನಿಲಿ ಏನೋ ಅಕೌಂಟ್ಸಲ್ಲಿ ಟೆಕ್ನಿಕಲ್ ಸಮಸ್ಯೆ ಆಗಿಬಿಟ್ಟಿತ್ತು. ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ನಾನು ಹೇಳೋದು, ಆಯ್ತು ದುಡ್ಡಿಲ್ಲ ಸರ್, ದುಡ್ಡು ಟೆಕ್ನಿಕಲ್ ಸಮಸ್ಯೆ ಆಗಿತ್ತು. ಯಾಕಂದ್ರೆ ಇಲ್ಲಿ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಇವರು. ಮೊದಲು ಜನವರಿ ತನಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಕೌಂಟಿಗೆ ಆ ದುಡ್ಡು ಹಾಕಿ ಆ ದುಡ್ಡನ್ನು ಡೈರೆಕ್ಟ್ ಆಗಿ ಅಕೌಂಟಿಗೆ ಹಾಕ್ತಿದ್ರಂತೆ, ಮಹಿಳೆಯರ ಅಕೌಂಟಿಗೆ. ಜನವರಿಯಿಂದ ತಾಲೂಕ್ ಪಂಚಾಯತ್ ಮೂಲಕ ಆಗ್ಬೇಕಂದ್ರಂತೆ. ತಾಲೂಕ್ ಪಂಚಾಯತಿಯವರು ಸರಿಯಾಗಿ ಪ್ರಸ್ತಾವನೆಗಳನ್ನು ಸಲ್ಲಿಸಲಿಲ್ಲ, ಅದಕ್ಕೆ ಸಮಸ್ಯೆ ಆಯಿತು ಅಂತ. ಟೆಕ್ನಿಕಲ್ ಸಮಸ್ಯೆನ ದುಡ್ಡು ಇರಲಿಲ್ಲ, 2 ತಿಂಗಳು ಮಿಸ್ ಆಗಿದೆ ನಮಗೆ. ಅಲ್ಲ, ಒಂದೇ ನಿಮಿಷ, ಫೆಬ್ರವರಿ ಮಾರ್ಚ್ ಸಂಬಳ ಮಿಸ್ ಆಗಿದೆ ಸರ್. ಈಗ ನಾವು ಕೇಳ್ತಾ ಇದೀವಿ ಎಲ್ಲಿ ನಮ್ಮ ಸಂಬಳ ಅಂತ. ಈಗ ಕಂಪ್ನಿ ಹೇಳ್ಬೋದ್ರಿ 2 ತಿಂಗಳ ಸಂಬಳ ದೀಪಾವಳಿ ಬೋನಸ್ ಅಂತ ಕೊಟ್ಬಿಡ್ತೀವಿ ತಗೊಳ್ಳಿ ಅಂತ. ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಹೆಂಗೋ ಅಂತ ಕೊಡ್ತೀವಿ ಅಂತಂದ್ರೆ ಸಾರ್ವಜನಿಕ ಮಾಹಿತಿ ಅದು ನೀವು ಒಂದ್ ನಿಮಿಷ ನೀವು ಕಂಡು ಹಿಡಿದೇ ಹೋಗಿದ್ರೆ ಹೌದು, ಮಾಧ್ಯಮಗಳಿಗೆ ಗೊತ್ತೇ ಆಗ್ಲಿಲ್ಲ, ಮಾಧ್ಯಮದ್ದು ವೈಫಲ್ಯ ಅಂತ ಪ್ರಶಾಂತ್ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ಮಹಿಳೆ ಕುಟುಂಬದವ್ರಿಗೆ ಅಜಿತ್ ಅವರೇ, ಪ್ರಶಾಂತ್ ಅವರು ಕೂಡ ಆಗಲೇ ಒಂದು ಮಾತು ಕೇಳಿದ್ರು, ತಾವು ಕೇಳಿದ್ರಿ ಇದರಲ್ಲಿ ಟೆಕ್ನಿಕಲ್ ಫಾಲ್ಟ್ ಅಂತ ಕೇಳಿದ್ರಿ. ನಾನು ನಿಮ್ಗೆ ಗೊತ್ತಿರಲಿಲ್ಲ, ನನ್ನ ಪ್ರಶ್ನೆಯಲ್ಲಿ ನಾನು ಕೇಳಿದ್ದೀನಿ ಅದನ್ನ, ಏನಾದರೂ ಟೆಕ್ನಿಕಲ್ ಫಾಲ್ಟ್ ಅಥವಾ ಟೆಕ್ನಿಕಲ್ ಎರರ್ಲಿಂದ ಈ ಸಮಸ್ಯೆ ಆಗಿದೆಯಾ ಅಂತಕ್ಕಂಥದ್ದನ್ನು ಕೂಡ ನಾನು ಕ್ಲೂ ಕೊಟ್ಟಿದ್ದೇನೆ. ಅದರಲ್ಲಿ ನನಗೆ ಬೇಕಾಗಿತ್ತು, ಏನು ಅಂತಂದ್ರೆ ನನಗೆ ಬೇಕಾಗಿತ್ತು. ಆ ಕಾರಣಕ್ಕಾಗಿ ನನ್ನ ಕ್ವಶನಲ್ಲಿ ಸ್ಪಷ್ಟ ಇದೆ, ಟೆಕ್ನಿಕಲ್ ಎರರು ಅಥವಾ ಟೆಕ್ನಿಕಲ್ ಫಾಲ್ಟು ಏನಾಗಿದ್ರು ಅದನ್ನಾದರೂ ತಿಳಿಸಿ ಅಂತೇಳಿ. ಬಟ್ ದೇ ಹ್ಯಾವ್ ಕ್ಲಿಯರ್ಡ್ ವೆರಿ ಕ್ಲಿಯರ್. ಅಂದರೆ ನಾನು ಆಗಸ್ಟ್ 25 ಮಟ್ಟ ಹಾಕಿವಿ ಅಂತ ಹೇಳಿದರು ಒಂದು. ಎರಡನೇದು, ಈಗ ತಾವೆಲ್ಲ ಕೇಳ್ತಾ ಇದ್ರಿ ಫೆಬ್ರವರಿ ಮತ್ತು ಮಾರ್ಚ್ ಯಾಕಾಗಲ್ಲ ಅಂತೇಳಿ. ಇಟ್ಸ್ ವೆರಿ ಡಿಫಿಕಲ್ಟ್. ಈಗಾಗಲೇ ಅವರು ಅನಲೈಸಿಸ್ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಇಯರ್ 24-25 ಮುಗಿದು ಹೋಗಿದೆ, ಅದಕ್ಕೆ ಪ್ರೊವಿಷನ್ ಅಂತ ಇಟ್ಕೊಂಡಿದ್ದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೋಗಿದೆ. ಮತ್ತು ಮೂರನೇದು, ಈಗ ನಾನು 9ನೇ ತಾರೀಕಿಗೆ ಈ ಪ್ರಶ್ನೆಯನ್ನು ಎತ್ತಿದೆ, ಸಾಕಷ್ಟು ವಿಷಯ ಚರ್ಚೆ ಆಯಿತು. 10ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಮಾತಾಡಿದರು. ನಿಮ್ಗೆ ಗೊತ್ತಿರಲಿ ಅಜಿತ್ ಅವರೇ, ಪ್ರಶಾಂತ್ ಅವರೇ, ಈ 10ನೇ ತಾರೀಕಿಗೆ ಸೆಪ್ಟೆಂಬರ್ ಕಂತು ಬಿಡುಗಡೆ ಆಯಿತು. ಸೆಪ್ಟೆಂಬರ್ ಕಂತು ಆಗಸ್ಟ್ ಮಟ್ಟ ಕೊಟ್ಟಿದ್ರು, ಸೆಪ್ಟೆಂಬರ್ ಕಂತು ಬಿಡುಗಡೆ ಆಯಿತು. ಯಾಕೆ ಹಾಗಾದರೆ ಫೆಬ್ರವರಿ ಮಾರ್ಚ್ ಹಾಕ್ಬೋದಾಗಿತ್ತಲ್ಲ, ಅದನ್ನ ಯಾಕೆ ಹಾಕಲಿಲ್ಲ ಫೆಬ್ರವರಿ ಮಾರ್ಚದ್ದು? ನಾನು ಅನೇಕ ಇವತ್ತು ನಿನ್ನೆ ಕೂಡ ನಾನು ಅನೇಕ ತಾಯಂದಿರದು ಬೇರೆ ಬೇರೆಯವ್ರದ್ದು ಒಂದು ಸ್ಟೇಟ್ಮೆಂಟ್ ಆಫ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ತರಿಸಿ ನೋಡಿದ್ದೇನೆ. ಸೆಪ್ಟೆಂಬರ್ದು ಬಂದಿದೆ, ಸೆಪ್ಟೆಂಬರ್ದು ಬಂತು, ಹಿಂದಿಂದು ಬಂದಿಲ್ಲಲ್ಲ ಅದ್ರಾಗ ಯಾವುದೂ. ಈಗ ಹೇಳ್ಬೋದಾಗಿತ್ತಲ್ಲ, ಆಯ್ತಪ್ಪ ನಾವು ಇವತ್ತು ಹಾಕ್ತಾ ಇದ್ದೀವಿ, ನಾವು ಫೆಬ್ರವರಿ 2025 ಅಕೌಂಟ್ಗೆ ಹಾಕ್ತೇವೆ ಅಥವಾ ಮಾರ್ಚ್ 25 ಹಾಕ್ತಾ ಇದ್ದೇವೆ ಅಂತ ಹೇಳ್ಬೋದಾಗಿತ್ತು. ವೆರಿ ಸಿಂಪಲ್ ಅಜಿತ್ ಅವರೇ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟೇ, ಮಾನ್ಯ ಸಚಿವರು ಅಷ್ಟೇ, ಇಬ್ರು ಏನು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೌದು 2 ತಿಂಗಳು ಹೋಗಿಲ್ಲ, ಅವ್ರಿಗೆ ಹೋಗುತ್ತೆ. ಈಗ ಈ ಸರ್ಕಾರದಲ್ಲಿ ಈಗ 1,25,00,000 ಕುಟುಂಬದವರಿಗೆ, ಮಹಿಳೆಯರಿಗೆ ಹೋಗ್ತಾ ಇರ್ತಕ್ಕಂಥ ಒಂದು ಯೋಜನೆ, ಬೃಹತ್ ಯೋಜನೆ, ಯೋಜನೆ ನಾವು ಕಂಡಿಡಿದು ಹೇಳಿದ್ರೆ ಹೋಗಿದ್ರೆ ನಾವೆಲ್ಲ ಈ ಕಂಡಿಡದಲ್ಲಿ ಇವರು ಮಾಹಿತಿ ಬಂದ ನೋಡಿ, ಇವರೇ ಕಂಡಿಡಬೇಕಾದ್ದೇನಿಲ್ಲ, ಅವ್ರಿಗೆ ಸಂಶೋಧನೆ ಮಾಡೋದೇನಿಲ್ಲ, ಅವ್ರಿಗೆ ಹಣ ಹೋಗಿಲ್ಲ, ಹೋಗುತ್ತೆ ಅಷ್ಟೇ ಸ್ಪಷ್ಟವಾಗಿ. ಆದ್ರೆ ಮಾಹಿತಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಗೊತ್ತಿಲ್ಲದೆ ಇರೋ ಸತ್ಯ ಕೇಳ್ತಾರೆ, ಜನನೇ ಕೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಗೊತ್ತಿಲ್ಲದೆ ಇರೋ ಸತ್ಯ. ಇವರೇ ಕಂಡಿಡಬೇಕಾದಿಲ್ಲ, 1,25,00,000 ಮಹಿಳೆಯರು ಬಂದಿಲ್ಲ. 5,000 ಕೋಟಿ ಏನಾಗಿತ್ತು ಅನ್ನೋದು ಉತ್ತರ ಕೊಡಿ. ಮಹೇಶ್ವರ್, ಒಂದು ನಿಮಿಷ. ಲೈಟರ್ ನೋಟ್ ನಟರಾಜ್ ಗೌಡ್ರು ಏನ್ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ, ಅವ್ರು ತೆಗಿಯೋ ಪ್ರಶ್ನೆನೇ ಇರ್ಲಿಲ್ಲ, ನಮ್ಮ ಒಳ ಜಗಳದಲ್ಲೇ ಹೊರಗೆ ಬಂದ್ಬಿಡ್ತಿತ್ತು. ಪ್ರಶಾಂತ್ ಅವ್ರ ಒಳ ಜಗಳ ಯಾವುದಿಲ್ಲ, ನಮ್ಮ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಒಳ ಜಗಳದಲ್ಲೇ ಹೊರಗೆ ಬಂದ್ಬಿಡ್ತಿದ್ದಾರೆ. ಯಾವ ಒಳ ಜಗಳ ಇಲ್ಲ, ಆಡಳಿತದ ಮೇಲೆ ಹಂಚಿದ್ರೆ ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಹೊರಗೆ ಬರ್ತಿತ್ತು. ಕಟೀಲ್ ಅವರೇ, ಈಗ
ಅವ್ರ ಒಂದು ಪ್ರಶಾಂತ್ ಅವ್ರು ಹಂಚೋದ್ರಾಗ ವ್ಯತ್ಯಾಸ ಆಗಿದ್ರೆ ಬಹುಶಃ ಹೊರ ಬರ್ಬೋದಾಗಿತ್ತದ ಅವಾಗ. ಗೃಹಲಕ್ಷ್ಮಿ ಕಾರ್ಯ ಸಾಧುವಲ್ಲ ಅಂತ ಅಧಿಕಾರಿಗಳು ಕೊಟ್ಟಿದ್ದ ನೋಟನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಅಂದರೆ ಒಂದು ಯೋಜನೆ ಕಾರ್ಯ ಸಾಧುವಲ್ಲ ಅಂತ ಅದರಲ್ಲೇ ಪಳಗಿರುವ ಅಧಿಕಾರಿಗಳು ಹೇಳಿದಾಗಲೂ ಒಂದು ಪೊಲಿಟಿಕಲ್ ಡಿಸ್ಪೆನ್ಸೇಷನ್ನು ಇಲ್ಲ, ವಿ ಹ್ಯಾವ್ ಪ್ರಾಮಿಸ್ಡ್ ಇಟ್, ವಿ ವಾಂಟ್ ಟು ಗೋ ಹೆಡ್ ವಿತ್ ಇಟ್, ಅದು ಆರ್ಥಿಕತೆ ದೃಷ್ಟಿಯಿಂದ ಓಕೆನಾ? ಅದು ಅಂದರೆ ಆರ್ಥಿಕ ಶಿಸ್ತಿನ ದೃಷ್ಟಿಯಿಂದ ಆರ್ಥಿಕತೆ, ಆರ್ಥಿಕ ಶಿಸ್ತು, ಆನಂತರ ಆರ್ಥಿಕ ಪರಿಪಾಲನೆ. ಈಗ ಆರ್ಥಿಕತೆಯಲ್ಲಿ ಈ ವಿಷಯ ಬರ್ತದ ಅಂತ ಕೇಳಿದ್ರೆ ಈ ಅಲೋಕೇಟ್ ಆದ ನಂತರ ರಿಪೋರ್ಟಲ್ಲಿ ಬಂದ ಮೇಲೆ ನಾವು ಆರ್ಥಿಕತೆಯಲ್ಲಿ ಏನಾಗಿದೆ ಅಂತ ಹೇಳ್ಬೋದು. ಆದರೆ ಸಾಮಾನ್ಯ ಜನರ ಆರ್ಥಿಕ ಚಟುವಟಿಕೆಗಳಿಗೆ ಇದು ಸಮಸ್ಯೆ ಆಗುತ್ತದೆ ಅಂದರೆ ಗಂಭೀರ ಸಮಸ್ಯೆ ಇದು. ಯಾಕಂದ್ರೆ ಒಬ್ಬ ವೀಕರ್ ಸೆಕ್ಷನ್ ಆಫ್ ದ ಪರ್ಸನ್ಗೆ 2,000 ರೂಪಾಯಿ ಬಂದು ಇಕನಾಮಿಕ್ ಡಿಸ್ಪೆನ್ಸಿವ್ ತುಂಬ ಖರ್ಚು. ಆನಂತರ ಇದನ್ನೇ ನಂಬಿಕೊಂಡಂತ ಒಂದು ಸೆಕ್ಷನ್ ಅವರ ಆರ್ಥಿಕತೆ ಚಟುವಟಿಕೆ ಗವರ್ನಮೆಂಟ್ ಮೇಲೆ ಲಾಂಗ್ ರನ್ ವಿಷನ್ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ನಾನು, ಇದು ಕ್ಲಿಯರ್ ಕಟ್ ಇದು. ಅಂದ್ರೆ ಈ ರೆವೆನ್ಯೂ ಎಸ್ಟಿಮೇಟ್ 51,000 ಕೋಟಿಗಳನ್ನ ನೀವು ನೋಡೋದಾದ್ರೆ ಇದು ಪೋಸ್ಟ್ ಇಲೆಕ್ಷನ್ ಅಲ್ಲ, ಇದು ಪ್ರೀ ಇಲೆಕ್ಷನ್ ಗ್ಯಾರಂಟಿ. ಇದು ಪ್ರೀ ಇಲೆಕ್ಷನ್ ಗ್ಯಾರಂಟಿ, ಇದು ಲಾಂಗ್ ಟರ್ಮ್ ವಿಷನ್ ಇದು. ಅಂದ್ರೆ ಇದರಿಂದ ನನಗೆ ಒಂದು ಪೊಲಿಟಿಕಲ್ ಸೆಕ್ಟರ್ಗೆ ಏನೋ ವೋಟ್ ಗ್ಯಾರಂಟಿ ಇರ್ಬೋದು ಅಥವಾ ಪೊಲಿಟಿಕಲ್ ಬೆನಿಫಿಟ್ ಇರ್ಬೋದು ಅನ್ನುವಂಥದ್ದು ಅದನ್ನು ಒಳಗೊಂಡಿದೆ ಅಂತಂತ ಇದು. ಹಾಗಾಗಿ ನಾವು ಬರೀ ಇಕನಾಮಿಕ್ ಆಕ್ಟಿವಿಟಿ ಬೆಲೆನೇ ನಾವು ಇದನ್ನ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಪೊಲಿಟಿಕಲ್ ಇಂಟ್ರೆಸ್ಟ್, ಇಟ್ ಇಸ್ ಅ ಪ್ಯೂರ್ ಪೊಲಿಟಿಕಲ್ ಇಂಟ್ರೆಸ್ಟ್. ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ತಲಾ ಆದಾಯದ ನಂಬರ್ 1 ಆಗಿದೆ. ಅಧಿಕಾರಿಗಳ ಅನೇಕ ನೋಟ್ ಬರೀತಾರ್ರಿ. ದಟ್ ಇಸ್ ಅ ಡಿಫರೆಂಟ್, ಆಲ್ ಟುಗೆದರ್ ಡಿಫರೆಂಟ್ ಡಿಬೇಟ್. ಅದು ಕಾರ್ಯ ಸಾಧು ಹೌದೋ ಅಲ್ವೋ, ಅದು ನೀವು ಆರ್ಥಿಕ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಒಬ್ಬ ನಾಯಕನ ಪುಷ್ ಮಾಡ್ತೀನಿ ಪೊಲಿಟಿಕಲ್ ನಿರ್ಣಯವನ್ನ ಸರ್ಕಾರ ತೆಗೆದುಕೊಂಡಾಗ ತಿಂಗಳ ಹಣ ತಲುಪಿಸಿ ನೋಡಿ. ಇದೆಲ್ಲ ಯಾಕೆ ಸಮಸ್ಯೆ ಆಗ್ತಿದೆ? ನೀವು ತಿಂಗಳ ಹಣವನ್ನ ಅಥವಾ 2 ತಿಂಗಳಿಗೊಮ್ಮೆ ಆದ್ರೂ ಹಣವನ್ನ ತಲುಪಿಸ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಯಾವಾಗ ಬೇಕು ಅವಾಗ ಹಣವನ್ನ ಕೊಟ್ಟರೆ ಸಮಸ್ಯೆ ಇಲ್ಲ, ಕಂತಲ್ಲಿ ಕೊಡೋದೇ ಮೋಸ. ನನಗನ್ಸುತ್ತೆ ಪೊಲಿಟಿಕಲಿ ಆಲ್ಸೋ ನಾಟ್ ಪ್ರೂಡೆಂಟ್. ನಿಮಗೆ ಇದರ ರಾಜಕೀಯ ಲಾಭವನ್ನ ಪಡೆಯುವ ಆಸಕ್ತಿ ಇದ್ದಲ್ಲಿ ನೀವು ಜನರಿಗೆ ಇದನ್ನ ಸರಿಯಾದ ಸಮಯಕ್ಕೆ ತಲುಪಿಸಿದ್ರೆ ಮಾತ್ರ. ನನ್ನ ನೆನಪಿದೆ ರೀ, ನಮ್ಮ ಕುಟುಂಬದಲ್ಲಿ ಯಾರೊಬ್ರು ವಿಧವಾ ಅಜ್ಜಿ ಇದ್ರು. ರಾಮಕೃಷ್ಣ ಹೆಗಡೆ ಕಾಲದ ವೃದ್ಧ, ಅವ್ರು ಮೊನ್ನೆ ತೀರ್ಕೊಳ್ಳುವವರೆಗೆ ರಾಮಕೃಷ್ಣ ಹೆಗಡೆ ಅಂತ ಹೇಳ್ತಾ ಇದ್ರು, ಕೊಟ್ಟಿದ್ದವರು. ಈಗ ಬಂಗಾರಪ್ಪನವ್ರ ಬಗ್ಗೆ ಆಶ್ರಯ ಯೋಜನೆ, ಬಂಗಾರಪ್ಪ ಮನೆ ಅಂತ ಯಾಕೆ ಹೇಳ್ತಿದ್ರು ರೀ? ಹೌದು. ನೀವು ಗೃಹಲಕ್ಷ್ಮಿ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡ್ತಿರುವಾಗ ಯಾವುದೋ ಒಂದು ಅಜ್ಜಿ ಸೌತೆಕಾಯಿ ಹಿಡ್ಕೊಂಬಂತಂತೆ, ನಿಮ್ಮ ಅಜ್ಜಿ ಕೊಟ್ಟಿ ಜಮೀನಲ್ಲಿ ಬೆಳೆದಿದ್ದು ತಗ ಇದು ಅಂತ. ಎಸ್, ಅಂದ್ರೆ ಒಂದು ಯೋಜನೆ ಗೃಹಲಕ್ಷ್ಮಿಯನ್ನ ಪ್ರಕಟಿಸಿದ್ದೀರಲ್ವಾ, ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳಿರ್ಬೋದು ರೀ. ಅದ್ರ ಬಗ್ಗೆ ಪ್ರಶಾಂತ್ ನಾಥ್ಗೊಂದು ಟೀಕೆ ಇರ್ಬೋದು, ದೇವರಾಜಗೌಡರಿಗೊಂದು ಟೀಕೆ ಇರ್ಬೋದು, ಅಜಿತ್ ಹನುಮಕ್ನವ್ರಿಗೊಂದು ಟೀಕೆ. ಓಕೆ, ಟೀಕೆ ಟಿಪ್ಪಣಿಗಳು ಡಿಫ್ರೆಂಟ್, ದಟ್ಸ್ ಆಲ್ ಟುಗೆದರ್ ಡಿಫ್ರೆಂಟ್ ಡಿಬೇಟ್. ನೀವು ಸರ್ಕಾರವಾಗಿ ಒಂದು ವಾಗ್ದಾನವನ್ನ ಮಾಡಿದ್ದೀರಂದ್ರೆ ಸರಿಯಾದ ಸಮಯಕ್ಕೆ ಆ ಬಡ ಕುಟುಂಬಕ್ಕೆ, ಬಡ ಮಹಿಳೆಗೆ ಹಣವನ್ನ ತಲುಪಿಸೋದು ನಿಮ್ ಜವಾಬ್ದಾರಿ. ಅದರಿಂದ ಬೇಕಾದ್ರೆ ನೀವು ಪೊಲಿಟಿಕಲ್ ಲಾಭ, ಆರ್ಥಿಕ ಚಟುವಟಿಕೆಗಳ ಜಾಸ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.